ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ GPSTR TETಗೆ ಓದ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ. ಈ ವಿಡಿಯೋದೊಳಗೆ ಬನ್ನಿ ತಿಳ್ಕೊಳ್ಳೋಣ. ನಾವು GPSTR ಪರೀಕ್ಷೆನ ಮೊದಲ ಪ್ರಯತ್ನದಲ್ಲೇ ಪಾಸ್ ಆಗಬೇಕನ್ನೋರು ಈ 5 ತಪ್ಪುಗಳನ್ನು ಯಾವತ್ತೂ ಮಾಡಬಾರ್ದು. ಆ 5 ತಪ್ಪುಗಳು ಯಾವ್ಯಾವು ಅಂಥೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಅದ್ರ ಸಲುವಾಗಿ ನೀವೇನು ಮಾಡಬೇಕು, ವಿಡಿಯೋವನ್ನು ಕೊನೆ ತನಕ ನೋಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಬರ್ರಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ 5 ತಪ್ಪುಗಳು ಯಾವ್ಯಾವ ಅಂಥೇಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ. ಬನ್ನಿ, 1ನೇ ತಪ್ಪು ಯಾವುದು ಮಾಡಬಾರ್ದು ಅಂಥೇಳಿ ತಿಳ್ಕೊಳ್ಳೋಣ. ಪರೀಕ್ಷೆ ಒಳಗೆ ನೋಡ್ರಿ, ನಾವು ಯಾವುದೇ ಒಂದು ಪರೀಕ್ಷೆಯನ್ನು ಬರೆದ್ರೂ ಆ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಓದಿ ತಿಳ್ಕೋಬೇಕು. ಯಾವುದಾದ್ರೂ ಒಂದು ಪರೀಕ್ಷೆ ಬರಿಬೇಕಂದ್ರೆ ಆ ಪರೀಕ್ಷೆಗೆ ಸಂಬಂಧಪಟ್ಟಿರುವ ಪಠ್ಯಕ್ರಮ ಅಥವಾ ಸಿಲೆಬಸನ್ನು ನಾವೇನು ಮಾಡ್ಕೋಬೇಕು, ಫಸ್ಟ್ ಪೂರ್ಣವಾಗಿ ಓದಿ ತಿಳ್ಕೊಬೇಕು. ಅದರಿಂದ ನಾವೇನಾಗುತ್ತೆ, ಒಂದು ಅರ್ಧ ಸಿಲೆಬಸನ್ನು ಕವರ್ ಮಾಡ್ದಂಗೆ ಆಗಿಬಿಡುತ್ತೆ. ಅಂದ್ರೆ ನೀವು ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಟಡಿ ಮಾಡಿರ್ತೀರಿ, ಅದು ನಿಮ್ಮ ಸಿಲೆಬಸ್ ಒಳಗೆ ಇತ್ತಂದ್ರೆ ಇದನ್ನು ನಾನು ಓದಿನಿ, ಇದನ್ನು ಬಿಟ್ಟು ಸ್ಕಿಪ್ ಮಾಡಿ ಮತ್ತು ಉಳಿದ ಟಾಪಿಕನ್ನು ಓದ್ಕೋಬೇಕಂತೇಳಿ ಒಂದು ಸ್ವಲ್ಪ ತಲೆಯಾಗಿ ಬರ್ತದೆ. ಮತ್ತು ಯಾವುದೇ ಒಂದು ಟಾಪಿಕನ್ನು ನಾವು ಪೂರ್ಣವಾಗಿ ನಾವೇನೋ ಪಠ್ಯಕ್ರಮ ಅಂತ ತಿಳ್ಕೊಂಡ್ರೆ ಒಂದು ಯಾವುದು ಟಾಪಿಕನ್ನು ಬಿಡೋಂಗಿಲ್ಲ. ಎಕ್ಸಾಮ್ ಒಳಗೆ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡೋಕ್ಕೆ ಬಹಳ ಸಹಾಯ ಆಗ್ತದೆ ನೋಡ್ರಿ. ಇದು ಒಂದೇದ್ದು. ಇವು 5 ತಪ್ಪು ಮಾಡಿದ್ರೆ ನೀವು ಎಕ್ಸಾಮ್ ಒಳಗೆ ಪಾಸ್ ಆಗೋದು ಭಾಳ ಕಠಿಣ ಆಗುತ್ತೆ. ಅಂದ್ರೆ ಇವು 5 ತಪ್ಪುಗಳನ್ನು ಮಾಡಲಾರ್ದೆ ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಅದರೊಳಗೆ ಒಂದೇದ್ದು ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಓದಿ ತಿಳ್ಕೊಬೇಕು. ಈ ವಿಡಿಯೋ ನೋಡೋದ್ರ ಮೂಲಕ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊರಿ. ನಾನು GPSTR ಪರೀಕ್ಷೆಗೆ ಓದ್ತಾ ಇದ್ದೀನಿ, ಅದರ ಪಠ್ಯಕ್ರಮವನ್ನು ನಾನು ನೋಡ್ಕೊಂಡಿನೋ ಇಲ್ಲೋ, ಸಿಲೆಬಸ್ ಕಾಪಿ ನನ್ನ ಕಡೆ ಹೌದು ಇಲ್ಲ ಅಂಥೇಳಿ ನಿಮ್ಗೆ ಪ್ರಶ್ನೆ ಮಾಡಿಕೊಂಡು ಇವತ್ತಿಂದಾರೆ ಚೇಂಜ್ ಆಗಿ ಏನು ಮಾಡಿರಿ, ಪಠ್ಯಕ್ರಮವನ್ನು ಫಸ್ಟ್ ಜೆರಾಕ್ಸ್ ತಗೋರಿ. ಒಂದು PDF ಇದ್ರೆ ನಿಮ್ಮ ಮೊಬೈಲ್ ಒಳಗೆ ಆನ್ಲೈನ್ದೊಳಗೆ ಅದನ್ನು ನೋಡ್ಕೋಬೋದು. ಇಲ್ಲಿಗಂದ್ರೆ ನೀವು ಸ್ಟಡಿ ಮಾಡೋ ಟೇಬಲ್ ಹತ್ರ ಏನು ಮಾಡಿರಿ, ಸಿಲೆಬಸ್ ಕಾಪಿಯನ್ನು ತೆಗೆದು ನಿಮ್ಮ ಕಡೆ ಇಟ್ಕೋರಿ. ಇದು ಒಂದೇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಎಕ್ಸಾಮ್ ಒಳಗೆ ನಾವು ಯಾವ ರೀತಿ ಪಾಸ್ ಆಗ್ಬೇಕನ್ನೋದನ್ನು ಡಿಪೆಂಡ್ ಇದನ್ನು ಮಾಡುತ್ತೆ. ಪಠ್ಯಕ್ರಮವನ್ನು ಫಸ್ಟ್ ತಿಳ್ಕೊಬೇಕು. ನೆಕ್ಸ್ಟ್ 2ನೇದ್ದು, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡದೆ ನೇರವಾಗಿ ಪರೀಕ್ಷೆಗೆ ಹೋಗುವುದು. ಇದು ದೊಡ್ಡ ತಪ್ಪು ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, ನಾವು ಎಕ್ಸಾಂಪಲ್ ತೊಗೊಳ್ಳೋಣ. GPSTR ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ತಿಳ್ಕೊರಿ. ಅದರಲ್ಲಿ ಹಿಂದೆ ನಡೆದಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ನೀವೇನು ಮಾಡಬೇಕು, ಅಭ್ಯಾಸ ಮಾಡಲೇಬೇಕು. ಅಂದರೆ ಯಾವ ರೀತಿ ಪ್ರಶ್ನೆ ಬಂದಿದ್ದು, ಮುಂದೆ ಯಾವ ರೀತಿ ಬರ್ಬೋದು ಅಂಥೇಳಿ ತಿಳಿಯಕ್ಕೆ ನಾವೇನಪ್ಪ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆ ಬಹಳ ಉಪಯೋಗ ಆಗ್ತದೆ. ನಾನು ಓದುವಾಗ ಕೂಡ ಹಿಂದಿನ ಹಳೆ ಪ್ರಶ್ನೆ ಪತ್ರಿಕೆ ಒಂದು ಬುಕ್ಕನ್ನು ತೊಗೊಂಡಿದ್ದೆ. ಅದನ್ನು ಸ್ಟಡಿ ಮಾಡೋದ್ರಿಂದ ನನಗೆ ಬಹಳ ಉಪಯೋಗ ಆಯಿತು. ಅಂದರೆ ಯಾವ ರೀತಿ ಪ್ರಶ್ನೆ ಬರ್ತವೆ ಅಂಥೇಳಿ ಜಸ್ಟ್ ಗೊತ್ತಾಗುತ್ತೆ. ಮತ್ತು ನಮ್ಮ ಲಕ್ ಚಲೋ ಇತ್ತಂದ್ರೆ ಅದೇ ಪ್ರಶ್ನೆ ಮತ್ತೆ ರಿಪೀಟ್ನು ಕೂಡ ಆಗ್ಬೋದು. ಅದಕ್ಕೆ ನೀವೇನು ಮಾಡಬೇಕು, ಹಳೆಯ ಪ್ರಶ್ನೆ ಪತ್ರಿಕೆ ಒಂದು PDF ಇದ್ರೆ ನಿಮ್ಮ ಮೊಬೈಲ್ ಒಳಗಿದ್ರೆ ಅದನ್ನು ಓದ್ಕೋಬೋದು. ಅದನ್ನು ಜೆರಾಕ್ಸ್ ತೆಗೆದು ನಿಮ್ಮ ಕಡೆ ಇಟ್ಕೊಳ್ಬಹುದು. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್, ಸಮಯದ ನಿರ್ವಹಣೆ ಯಾವ ರೀತಿ ಮಾಡಬೇಕು. ಒಂದು ಎಕ್ಸಾಮ್ ಬರೆಯಾಗತ್ತೀವಿ, ಅದಕ್ಕೆ ನಾವು ಪಾಸ್ ಆಗ್ಬೇಕಂತ್ಕೊಂಡಿವಿ, ನಮ್ಮ ಕನಸದ ಅಂತ ನಾವು ಏನು ಮಾಡ್ಬೇಕು, ಒಂದು ಟೈಮ್ ಟೇಬಲನ್ನು ಹಾಕೋಬೇಕು. ಯಾವಾಗಲೂ ಟೈಮ್ ಟೇಬಲ್ ವಿಡಿಯೋನ ಮಾಡ್ತಿರ್ತೀನಿ, ಸ್ಟಡಿ ಟಿಪ್ಸ್ ವಿಡಿಯೋ ಮಾಡ್ತಿರ್ತೀನಿ. ನಿಂಗೆ ಬೇಕಾದರೆ ವಿಡಿಯೋನ ನೋಡಬಹುದು ನೋಡ್ರಿ. ಇದರೊಳಗೆ ಸಮಯದ ನಿರ್ವಹಣೆ ಮಾಡಲು ಕಲಿತರೆ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬಹುದು ನೋಡ್ರಿ. ಒಂದೊಂದು ಸಲ ಏನಾಗುತ್ತೆ, ನಿಮ್ಮ ಜೊತೆನೂ ಆಗಿರ್ತದೆ ಇದು. ಈ ವಿಡಿಯೋ ನೋಡೋದ್ರ ಮೂಲಕ ನೆನಪಿಸ್ಕೋಬಹುದು ನೀವು ಹಿಂದೆ ನಡೆದಿರುವಂಥ ನಿಮ್ಮ ಜೊತೆ ಆಗಿರುವಂಥ ಘಟನೆಯನ್ನು. ಒಂದು ಯಾವುದೋ ಎಕ್ಸಾಮ್ ಬರೆಯೋಕೆ ಹೋಗಿರ್ತೀರಿ, ಎಕ್ಸಾಂಪಲ್ TET ಬರೆಯೋಕೆ ಹೋಗಿರ್ತೀರಿ. ಅಲ್ಲಿ 150 ಪ್ರಶ್ನೆಗಳಿರ್ತವೆ. ಅದ್ರೊಳಗೆ ಟೈಮ್ ನಿಮಗೆ ನಿರ್ವಹಣೆ ಮಾಡೋಕ್ಕೆ ಬರಲಿಕ್ಕಪ್ಪ ಅಂದ್ರೆ ಅದರೊಳಗೆ ಏನಾಗುತ್ತೆ, 150ರೊಳಗೆ ನೀವು ಒಂದು 5-10 ಪ್ರಶ್ನೆಗಳನ್ನು ಬಿಟ್ಟು ಬರುವ ಸಂಭವ ಇರ್ತದೆ ನೋಡ್ರಿ. ಅದಕ್ಕೆ ಏನು ಮಾಡಬೇಕು, ನಾವು ಸಮಯದ ನಿರ್ವಹಣೆ ಮಾಡೋಕ್ಕೆ ಕಲಿಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಎಲ್ಲ ಪ್ರಶ್ನೆಗಳನ್ನು ಯಾವ ರೀತಿ ಕವರ್ ಮಾಡಬೇಕು, ಒಂದು ಪ್ರಶ್ನೆಗೆ ಎಷ್ಟು ನಿಮಿಷಗಳ ಕಾಲ ಕೊಡಬೇಕಂಥೇಳಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದ್ರ ಮೂಲಕ ಸ್ಟಡಿ ಮಾಡಿದ್ರೆ ನೀವು ಎಕ್ಸಾಮನ್ನು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಈ ಟೈಮ್ ಟೇಬಲ್ ನಿರ್ವಹಣೆ ಮಾಡೋದು ಕೂಡ ನನ್ನ ಚಾನಲ್ ಒಳಗೆ ವಿಡಿಯೋದು ದಯವಿಟ್ಟು ನೋಡಬಹುದು ನೀವು, ನಿಮ್ಗೆ ಬೇಕಾದರೆ ಯೂಸ್ ಆದ್ರೆ. ಇದು 3ನೇದ್ದು. ಇದು
ಮತ್ತು ನೆಕ್ಸ್ಟ್ 4ನೇದು ಬಂದುಬಿಟ್ಟು ಓದಿದ್ದನ್ನು ರಿವಿಷನ್ ಮಾಡದೆ ಪರೀಕ್ಷೆಗೆ ಹೋಗೋದು. ಇದು ಭಾಳ ದೊಡ್ಡ ತಪ್ಪಾಗುತ್ತೆ ನೋಡಿರಿ. ಓದಿದ್ದನ್ನು ಒಂದು ಸಲ ಅಲ್ಲ, ಒಂದು 10 ಸಲ ರಿವಿಷನ್ ಮಾಡಿದ್ರೂ ಕಡಿಮೆನೇ ಆಗುತ್ತೆ. ನಿಮ್ಮ ಕಡೆ ಟೈಮ್ ಇದ್ರೆ ರಿವಿಷನ್ ಮಾಡಿರಿ, ಮತ್ತು ಶಾರ್ಟ್ ನೋಟ್ಸ್ ಇದ್ರೆ ಅದನ್ನು ಕೂಡ ರಿವಿಷನ್ ಮಾಡಿರಿ. ಇದು ಏನಾಗುತ್ತೆ ನಿಮ್ಗೆ ಓದಿದ್ದನ್ನು ಬಹಳ ಕಾಲ ನೆನ್ಪಿಡೋಕೆ ಯೂಸ್ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಓದಿದ್ದನ್ನು ಯಾವಾಗಲೂ ರಿವಿಷನ್ ಮಾಡಲೇಬೇಕು. ಇದರಿಂದ ನೀವು ಏನು ಮಾಡ್ತೀರಿ, ಅರ್ಧ ಎಕ್ಸಾಮನ್ನು ಪಾಸ್ ಮಾಡ್ದಂಗೆ ಆಗ್ತದೆ. ಓದಿದ್ದನ್ನು ನೀಟಾಗಿ ಸ್ವಲ್ಪ ಓದಲಕ್ಕ ನೀಟಾಗಿ ಓದ್ರಿ, ಮತ್ತು ರಿವಿಷನನ್ನು ಅತಿ ಹೆಚ್ಚು ಮಾಡಿರಿ. ಓದಿದ್ದಕ್ಕೆ ನಾವು ಭಾಳ ಓದಿಲ್ರಿ ನನಗೆ ಬರಂಗಿಲ್ಲ ರೀ ಅಂತ ಕೊಡೋಕೆ ಹೋಗಬೇಡ್ರಿ. ಎಷ್ಟು ಓದಿರಲ್ಲ ಅದ್ರೊಳಗೆ ರಿವಿಷನ್ ಮಾಡಿರಿ. ಇನ್ನೂ ಟೈಮ್ ಇದ್ರೆ ಮುಂದಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ನೋಡಿರಿ, ಈ ವಿಡಿಯೋ ನೋಡೋ ಮೂಲಕ ನೀವು ಯಾವುದ್ಯಾವುದನ್ನು ಇನ್ನೂ ಮಾಡಿಲ್ಲ, ನಾ ಯಾವುದನ್ನು ನನ್ನ ಸ್ಟಡಿ ಒಳಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳ್ಕೋರಿ. ನೋಡಿರಿ, ಓದಿದ್ದನ್ನು ರಿವಿಷನ್ ಮಾಡಿರಿ, ಮತ್ತು ಶಾರ್ಟ್ ನೋಟ್ಸನ್ನು ಮಾಡಿದ್ದು ಮರಿಬೇಡ್ರಿ. ನೆಕ್ಸ್ಟ್, ಆತ್ಮವಿಶ್ವಾಸದ ಕೊರತೆ. ನೋಡಿರಿ, ಒಂದು ಎಕ್ಸಾಂಪಲ್ ತಗೋತೀನಿ. ಒಬ್ಬರು ಎಲ್ಲ ಓದಿರ್ತಾರೆ, ರಿವಿಷನ್ ಮಾಡಿರ್ತಾರೆ, ಎಲ್ಲ ಪಠ್ಯಕ್ರಮ ತಿಳ್ಕೊಂಡಿರ್ತಾರೆ, ಸಮಯದ ನಿರ್ವಹಣೆ ಬಗ್ಗೆನೂ ಎಲ್ಲನೂ ಪ್ರಾಕ್ಟೀಸ್ ಮಾಡಿ ಎಲ್ಲನೂ ಪರ್ಫೆಕ್ಟಾಗಿರ್ತಾರೆ. ಅವ್ರ ಬಳಿ ಏನಿರ್ತದೆ, ಒಂದು ಸ್ವಲ್ಪ ಅಯ್ಯೋ ನಾನು ಪಾಸ್ ಆಗ್ತೀನೋ ಇಲ್ಲೋ, ಎಲ್ಲರೂ ನಂದು ಮಿಸ್ ಆಗ್ತದೋ ಏನೋ ಅನ್ನೋದು ಆತ್ಮವಿಶ್ವಾಸ ಕಡಿಮೆ ಮಾಡ್ಕೊಬಾರ್ದು. ಯಾವಾಗಲೂ ನಾವು ಎಷ್ಟು ಓದಿರ್ತೀವಲ್ಲ ಅದ್ರ ಮೇಲೆ ನಾವೇನು ಮಾಡಬೇಕು, ನಮ್ಮ ಆತ್ಮವಿಶ್ವಾಸವನ್ನು ನಾವು ಹೆಚ್ಚು ಮಾಡ್ಕೋಬೇಕು. ನಾ ಪಾಸ್ ಆಗ್ತೀನಿ, ಈ ಸಲ ನನಗೆ ಭರವಸೆ ಅದ ಅನ್ನೋದು ಒಂದು ಭರವಸೆಯನ್ನು ನೀವು ನಿಮ್ಮ ಮನಸ್ಸಿಗೆ ಕೊಡಬೇಕು. ಯಾವಾಗಲೂ ಆತ್ಮವಿಶ್ವಾಸನ ಕಳ್ಕೊಬಾರ್ದು. ಇವು 5 ನೀವು ತಪ್ಪುಗಳನ್ನು ನಿಮ್ಮ ಅಭ್ಯಾಸ ಒಳಗೆ ಮಾಡಲಿಕ್ಕಪ್ಪ ಅಂದ್ರೆ ನೀವು ಈ ಸಲ GPSR ಪರೀಕ್ಷೆಯಲ್ಲಿ ಪಕ್ಕ ಪಾಸ್ ಆಗ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಮತ್ತು ಒಳ್ಳೆಯದಾಗಲಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು, ಯಾವ ಟಾಪಿಕ್ ಮೇಲೆ ಬೇಕು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಾ ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಮತ್ತು ಎಲ್ಲರಿಗೂ ಥ್ಯಾಂಕ್ ಯು.